ಪ್ರಕಟಣೆಗಾಗಿ ವೇದಿಕೆಯ ಮೇಲೆ ಸಮಾಜದ ಹಿರಿಯರು ನಿಕಟಪೂರ್ವ ಅಧ್ಯಕ್ಷರಾದಂಥ ಸನ್ಮಾನ್ಯ ಬಸವರಾಜ್ ದಿಂಡೂರು ಸರ್ ಅವರು ಪ್ರಮುಖ ಪಾತ್ರವನ್ನ ವಹಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಪ್ರಧಾನ ಧರ್ಮದರ್ಶಿಗಳು ಶ್ರೀಪೀಠ ಹರಿಹರ ಇದರ ಪ್ರಧಾನ ಧರ್ಮದರ್ಶಿಗಳಂತ ಶ್ರೀಮತಿ BC ಉಮಾಪತಿಯವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸ್ವಲ್ಪ ದೂರ ಹಿಡ್ಕೊಂಡು ಮಾತಾಡಿ. ಅದೇ ರೀತಿ ಶ್ರೀ PD ಚಿರೂರಣ್ಣ ಅವರು ಅವರು ಕೂಡ ನಮ್ಮ ಧರ್ಮದರ್ಶಿಗಳು, ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೇನೆ ಶಂಕರಪ್ಪ ಬಿಸ್ಲೇರಿ ಅವರು ಕರ್ನಾಟಕ ರಾಜ್ಯ ವೀರಶೈವ ಪಂಚಮಸಾಲಿ ಸಮಾಜದ ರಾಜ್ಯ ಉಪಾಧ್ಯಕ್ಷರು. ಹಾಗೇನೆ ಶ್ರೀಯುತ ಜ್ಯೋತಿ ಪ್ರಕಾಶ್ ನಮ್ಮ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳು, ಅವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೇನೆ ಶ್ರೀಯುತ ತಿಪ್ಪಣ್ಣವರು ನಮ್ಮ ಸಮಾಜದ ಹಿರಿಯರು, ಅವರು ಕೂಡ ನಮ್ಮ ವೇದಿಕೆ ಮೇಲೆ ನಮ್ಮ ಜೊತೆ ಇದ್ದಾರೆ. ಅವರು ಕರ್ನಾಟಕ ರಾಜ್ಯ ವೀರಶೈವ ಪಂಚಮಸಾಲಿ ಸಂಘ, ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ, ಅವ್ರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೇನೆ ಶ್ರೀಯುತ ಶಿವಕುಮಾರ್ ಬಳಿಗಾರ್ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಹಾಗೇನೆ ಸಿದ್ದೇಶ್ ಬೇಗು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ವೀರಶೈವ ಪಂಚಮಸಾಲಿ ಸಂಘದ ಪರವಾಗಿ ನಾನು ಕೂಡ ಆಸೀನರಾಗಿದ್ದೇನೆ. ಹೊಸ ಸರ್ಕಾರ, ಹೊಸ ಮಂತ್ರಿ ಸ್ಥಾನಕ್ಕೆ ಅಣಿಯಾಗಿದ್ದೀರಿ, ಧನ್ಯವಾದಗಳು. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ 1994ರಲ್ಲಿ ಪ್ರಾರಂಭ ಆಯಿತು ಮತ್ತು ಪೀಠಗಳು 2008ರಲ್ಲಿ ಪ್ರಾರಂಭ ಆಯಿತು. ರಾಜ್ಯದಲ್ಲಿ 1 ಕೋಟಿಗೂ ಅಧಿಕ ಜನಸಂಖ್ಯೆ ಇರತಕ್ಕಂಥ ಸಮುದಾಯಕ್ಕೆ ಮುಖ್ಯವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳತಕ್ಕಂಥದ್ದು, ಒಂದು DCM ಸ್ಥಾನ ಕೊಡಬೇಕು ಮತ್ತು 2 ಸಚಿವ ಸ್ಥಾನ ಕೊಡಬೇಕು ಅಂತಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳ, ತಾಲೂಕುಗಳ, ಟ್ರಸ್ಟಿಗಳ, 2 ಪೀಠಗಳ, 2 ಸಂಘಗಳ ಒತ್ತಾಸೆ ಮುಖಾಂತರ ಇವತ್ತು ನಾವು ನಿಮ್ಮ ಮುಂದೆ ಇದ್ದೇವೆ. ಕೃಷಿ ಪ್ರಧಾನವಾದ ಈ ಸಮಾಜದಲ್ಲಿ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕಿತ್ತೂರು ಚೆನ್ನಮ್ಮನ ಸ್ಮರಣೆಯಲ್ಲಿ ನಾವು ನಿರಂತರವಾಗಿ ಕಾರ್ಯವನ್ನು ಮಾಡ್ತಾಯಿದ್ದೇವೆ. ಬಹಳ ಮುಖ್ಯವಾಗಿ ದೊಡ್ಡ ಸಮಾಜಕ್ಕೆ, ನಮ್ಮ ಹೋರಾಟಕ್ಕೆ ಇನ್ನೂ ಪ್ರತಿಫಲ ಸಿಕ್ಕಿಲ್ಲ. ಸನ್ಮಾನ್ಯ ಚಾಣಕ್ಯ ಮುಖ್ಯಮಂತ್ರಿ ಆಗಿದ್ದಾರೆ DK ಶಿವಕುಮಾರ್ ಅವರು, ಮಾರ್ಗದರ್ಶನ ಸಿದ್ದರಾಮಯ್ಯ ಅವ್ರದ್ದು ಇದೆ. ಹೀಗಾಗಿ ಈ ಬಾರಿ ನಮ್ಮ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಹಾಗೂ 2 ಸಚಿವ ಸ್ಥಾನವನ್ನು ಕೊಡಬೇಕಂತಕೊಂಡು ತೀವ್ರವಾಗಿ ಆಗ್ರಹ ಮಾಡ್ತಾಯಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ದೊಡ್ಡ ಜನಸಂಖ್ಯೆ, ಇಡೀ ಲಿಂಗಾಯತ ವೀರಶೈವದಲ್ಲಿ 80% ಇರ್ತಕ್ಕಂಥ ನಮ್ಮ ಸಮಾಜಕ್ಕೆ ಇದುವರೆಗೂ ಯಾವ ಸರ್ಕಾರಗಳು ಕೂಡ ಕೊಡಬೇಕಾದಂಥ ಆದ್ಯತೆ ಕೊಡಲಿಲ್ಲ. 1965, 62ರಲ್ಲಿ ನೀರಪ್ಪ ಆದ ನಂತರ 96ರಲ್ಲಿ JH ಪಟೇಲ್ ಆದರು. ಸನ್ನಿಹಿತ ಆಗಿದೆ. ಈಗ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಮುಂದೆ ಅವಕಾಶಗಳು ಸಿಗ್ತವೆ. ಕಾರಣ ನಮ್ಮ ಆಗ್ರಹ 2 ಸಚಿವ ಸ್ಥಾನ ಹಾಗೂ 1 ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತಕೊಂಡು ಈ ಮೂಲಕ ತಮ್ಮಲ್ಲಿ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ಕೊತೇವೆ. ಧನ್ಯವಾದಗಳು. ಯಾಕಂದರೆ ಬಹಳ ಜನ ಇದ್ದಾರೆ ಆಕಾಂಕ್ಷಿಗಳು. MI ಪಾಟೀಲು ಎಲ್ಲಿ ಆಳಂದ, BR ಪಾಟೀಲು ಆಳಂದ, ಅಫಜಲ್ಪುರ, ಅಲ್ಲಂಪ್ರಭು ಪಾಟೀಲು ಗುಲ್ಬರ್ಗ, ಮತ್ತು 4 ತಲೆಮಾರಿನ ಇತಿಹಾಸ ಇರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರ ಕುಟುಂಬ. SR ಕಾಶ್ಯಪ್ನವರು ಮಂತ್ರಿಯಾಗಿದ್ದರು, ಅವರ ಹೆಂಡತಿ ಕೂಡ ಶಾಸಕಿ ಆಗಿದ್ದರು. ವಿಜಯಾನಂದ ಅಂದವರು 2 ಬಾರಿ ಶಾಸಕರಾಗಿದ್ದಾರೆ. 712 ಕಿಲೋಮೀಟರು ಪಾದಯಾತ್ರೆ ಪ್ರವರ್ತಕ್ಕಾಗಿ ಸಮಾಜದಲ್ಲಿ ಒಂದು ಸಂಚಲನ ಮುಗಿಸಿದ್ದಾರೆ. ಮತ್ತು ಅವರ ಶ್ರೀಮತಿಯವರು ವೀಣಾ ಅವರು KPCC ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ, ವೀರಶೈವ ಮಹಾಸಭೆಯ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಅವರ ಕುಟುಂಬ 4 ದಶಕಗಳಿಂದ
ಅವನಾಭಾವವಾಗಿ ಹೊಂದ್ಕೊಂಡಿದೆ. ಮತ್ತು ರಾಜೀವ್ ಕಾಗೆ ಮತ್ತು ಬೈಲೊಂಗಲ ಶಾಸಕರು ಜೊತೆಗೆ ಬೇಕಾದಷ್ಟು ಜನ ಇದ್ದಾರೆ. ಪ್ರಕಾಶ್ ಹುಕ್ಕೇರಿ MLC ಇದ್ದಾರೆ, ಅವ್ರ ಮಗ ಗಣೇಶ್ ಹುಕ್ಕೇರಿ ಶಾಸಕರಿದ್ದಾರೆ. ಎಲ್ಲ ಕೊಡುಗೂ ಜಾಸ್ತಿ ಇದೆ. ಅದರಲ್ಲೂ ಕೂಡ ಆಯ್ಕೆನ ನಾವು ಬಿಡ್ತಕ್ಕಂಥದ್ದು ಪಕ್ಷಕ್ಕೆ ಬಿಡ್ತೇವೆ. ಅವ್ರಿಗೆ ಯಾರು ಸೂಕ್ತ ಆಗ್ತದೆ ಅವ್ರಿಗೆ ಕೊಡಬೇಕಂತಕೊಂಡು ಆಗ್ರಹ. ಅದರಲ್ಲೂ ವಿಶೇಷವಾಗಿ 4 ದಶಕಗಳ ಸಂಬಂಧವನ್ನು ಇಟ್ಕೊಂಡು ಪಕ್ಷನಿಷ್ಠೆಯಿಂದ ಹಾಗೂ ಸಮಾಜದ ದೃಷ್ಟಿಯಿಂದ ಹೊಸತನವನ್ನು ತಂದು ಕೊಟ್ಟಿರ್ತಕ್ಕಂಥ ಕಾಶಪ್ಪನವ್ರು ಕೊಟ್ಟರೆ ತುಂಬ ಸಂತೋಷ ಆಗುತ್ತೆ. ಸಮಾಜಕ್ಕೆ ಅವರಿಂದ ಏನ್ ನಿರೀಕ್ಷೆ ಮಾಡ್ತೀರಿ? ಸಚಿವರು ಒಬ್ಬ ಮುಖ್ಯಮಂತ್ರಿ ಆದ್ಮೇಲೆ ಅವರಿಂದ ಸಮಾಜಕ್ಕೆ ಏನ್ ನಿರೀಕ್ಷೆ ಮಾಡ್ತಾ ಇದ್ರಿ ನೀವು? ಸಮಾಜಕ್ಕೆ ನಿರೀಕ್ಷೆ ಮಾಡೋಕ್ಕಿಂತನೂ ನಮ್ಮ ನಿರೀಕ್ಷೆ ರಾಜ್ಯಕ್ಕೆ. ಒಬ್ಬ ವ್ಯಕ್ತಿ ಕ್ರಿಯಾಶೀಲ ವ್ಯಕ್ತಿನ ನಾವು ಮಂತ್ರಿ ಸ್ಥಾನ ಮಾಡಿದರೆ ಸಮಾಜಕ್ಕೆ 2ನೇ ಭಾಗ ರಾಜ್ಯದ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ಕ್ರಿಯಾಶೀಲವಾಗಿ ಮಾಡ್ತಕ್ಕಂಥ ವ್ಯಕ್ತಿಗಳು ಕೊಟ್ಟರೆ ಅನುಕೂಲ ಆಗುತ್ತೆ. ಮೀಸಲಾತಿ ವಿಚಾರವಾಗಿ ಹಿಂದಿನ ಭರವಸೆ ಕೊಟ್ಟರು, ಹಿಂದಿನ ಸರ್ಕಾರದಲ್ಲೂ ಆಗಿಲ್ಲ. ಅದಕ್ಕೂ ಹಿಂದಿನ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡಿದ್ರು, ಬಿಜೆಪಿ ಸರ್ಕಾರದಲ್ಲಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಅವಕಾಶ ಕೊಡಿ ಅಂದ್ರು. ಇನ್ನು ನಿಮ್ ಬೇಡಿಕೆ ಸಲ್ಲಿಸ್ತಾ ಇದ್ರ ಹೊರತು ಅಧಿಕಾರ ವಹಿಸ್ಕೊಂಡವ್ರು ಏನ್ ಮಾಡಿದ್ರು? ಮೀಸಲಾತಿ ವಿಚಾರವಾಗಿ ವಿವರವಾಗಿ ಮಾತಾಡಲಿಕ್ಕೆ ಇದು ಸಮಯ ಅಲ್ಲ. ಆದರೂ ಕೂಡ ಒಂದು ವಿಷಯ, ಮೀಸಲಾತಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಸಂವಿಧಾನದ ಪ್ರಕಾರ 15/4, 16/4 ಪ್ರಕಾರ ದೇಶದಲ್ಲಿ ವಾಸಿಸ್ತಕ್ಕಂಥ ಸರ್ವ ಜನಾಂಗದವರಿಗೆ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರಿಗೆ ಮೀಸಲಾತಿ ಕೊಡಬೇಕು, ಮೀಸಲಾತಿ ಕೊಡಲೇಬೇಕು. ಇದು ನಮ್ಮ ಆಶಯ ಅಲ್ಲ, ಸಂವಿಧಾನದ ಶಿಲ್ಪಿ ಅವರ ಅಂಬೇಡ್ಕರ್ ಅವರ ಆಶಯ. ಸರ್, ನೀವೇನಾದ್ರೂ ನಿಯೋಜಿತ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀರಾ? DK ಶಿವಕುಮಾರ್ ಅವ್ರನ್ನ ಹೇಗೆ ಮನವಿ ಕೊಡ್ತೀರಾ? ಇಲ್ಲ ಹೈಕಮಾಂಡಿಗೆ ಪತ್ರ ಬರೀತಾರೆ, ಏನು ಮಾಡ್ತೀರಾ? ಹೇಗೆ ಸರ್? ನಮ್ಮ ಕಾರ್ಯತಂತ್ರ ಭೇಟಿಯಾಗಿದ್ದೀವಿ. ನಿನ್ನೆ DCM, ಹಿಂದಿನ DCM, ಈಗಿನ ಭಾವಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭಾಳ ಸ್ಪಂದನೆ ಮಾಡಿದ್ದಾರೆ. ರಾತ್ರಿ ಸಮನ್ವಯ ಅಧ್ಯಕ್ಷ ಆಗ್ತಕ್ಕಂಥ ಸಿದ್ದರಾಮಯ್ಯನನ್ನು ಭೇಟಿಯಾಗಿದ್ವಿ. ಅವರು ಪೂರ್ವಕವಾಗಿ ಸ್ಪಂದನೆ ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಮಾತಾಡಿಬಿಟ್ಟು ನಾವು ಅದಕ್ಕೆ ಒಂದು ಸೂಕ್ತ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ನಾವು ಮತ್ತೆ ಇವತ್ತು ಸಾಯಂಕಾಲ ಡೆಲ್ಲಿಗೆ ಹೋಗಿಬಿಟ್ಟು KC ವೇಣುಗೋಪಾಲ್, ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾಯಿದ್ದೀವಿ. ಸರ್, ಈಗ ಎಲ್ಲ ಸಮುದಾಯಗಳು ಜಾತಿ ಸಮೀಕರಣದ ಮೇಲೇನೆ ಕ್ಲೇಮ್ ಮಾಡ್ತೇವೆ, ನಮ್ಗೆ ಆ ಮಿನಿಸ್ಟರ್ ಬೇಕು, ಉಪಮುಖ್ಯಮಂತ್ರಿ ಬೇಕು. ಸರ್ಕಾರದಲ್ಲಿ ಇರೋದೇ 36 ಮತ್ತೆ ಉಪಮುಖ್ಯಮಂತ್ರಿ ಸೃಷ್ಟಿ ಇಲ್ಲ ಈಗ ಬರ್ತಾ ಇದೆ. ಅದೆಲ್ಲ ಇದ್ದು ಕೂಡ ನಿಮ್ಗೆ ಬೇಕು ಅನ್ನೋದು ಎಷ್ಟು ವಾಸ್ತವ? ಇದು ಬೇಡಿಕೆ ಅನ್ನೋದು ಸಾಮಾನ್ಯ. ಪ್ರತಿಯೊಬ್ಬ ಸಮುದಾಯದ ಶಾಸಕರಿಗೆ ಬೇಡಿಕೆ ಇದ್ದೇ ಇರುತ್ತೆ. ಆದರೆ ನಿರ್ಧಾರ ಮಾಡ್ತಕ್ಕಂಥದ್ದು ಪಕ್ಷ ಮತ್ತು ಸರ್ಕಾರ, ಹೈಕಮಾಂಡು. ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದನ್ನು ಸ್ವಾಗತ ಮಾಡ್ತೀವಿ. ಒಂದು ವೇಳೆ ಸಮುದಾಯನ ಅಂದ್ರೆ ದೊಡ್ಡ ಸಮುದಾಯ ಅಂತ ಹೇಳಿದ್ರಿ, ಸಮುದಾಯನ ಆ ಒಂದು ಸರ್ಕಾರ ಮತ್ತು ಅಲ್ಲಿ ಮುಖಂಡರು ನಿಮಗೆ ಇದು ಮಾಡಿಲ್ಲ ಅಂದ್ರೆ, ಅಪ್ರೂವ್ ಮಾರ್ಕ್ ಮಾಡಿಲ್ಲ ಅಂದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ನಮ್ಮ ನಿರ್ಧಾರ ಖಂಡಿತವಾಗಲೂ ಇಷ್ಟು ವರ್ಷ ನಡ್ಕೊಂಡ್ಬಂದೀವಿ, ಈಗಲೂ ನಡೆಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಇದು ಪ್ರತಿಫಲ ಸಿಗ್ಬೋದು. ಇನ್ನೇನು ಚುನಾವಣೆ ಭಾಳ ದಿವಸ ಇಲ್ಲ, 2028 2 ವರ್ಷ, ಅವಾಗ ಸಮಾಜ ನಿರ್ಧಾರ ಮಾಡುತ್ತೆ. ಅಂದ್ರೆ ಒಂದ್ ಕಡೆ ಬ್ಲಾಕ್ ಮೇಲ್ ತಂತ್ರನ ಹೇಗೆ? ನೆವರ್, ಯಾವತ್ತೂ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ. ಬ್ಲ್ಯಾಕು ಗೊತ್ತಲ್ಲ ನಮಗೆ, ಗ್ರೀನು ಗೊತ್ತಲ್ಲ, ನಾನು ವೈಟ್ ಗೊತ್ತಲ್ಲ. ಸರ್, 2008ರಲ್ಲಿ ಇಂದೂರವರು ನೀವು ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಿ. ಹರಿಹರ ಪೀಠ ಆರಂಭ ಆಗುವಂತ ಸಂದರ್ಭದಲ್ಲಿ ಬೆಂಗಳೂರು ಪ್ರೆಸ್ ಮೀಟ್ ಮಾಡಿದ್ರಿ. ಇದೇ ಮಾತಾಡಿದ್ರಿ, ಮುಂದೆ ಪೀಠ ಮಾಡೋ ಉಪಯೋಗ ಆಗುತ್ತೆ ಅಂತ. ನಿಮ್ಮ ಪಂಚಮ ಶಾಲೆಯವರು ಮಾಡಿ 2 ಪೀಠ ಉಳಿಸ್ಕೊಳಕ್ ಆಗಿಲ್ಲ. ನಿಮ್ಮ ಕೈ 5 ಪೀಠ ಮಾಡ್ಬೇಕು ಅಂತ ಓಡಾಡ್ತಾ ಇದ್ದೀರಿ. ನೀವು ಒಂದಾಗಿದ್ದೀರ ಅಂತ. ನೀವು 5 ಪೀಠ ಮಾಡಕ್ ನಿರಾಣಿ ಒಂದು ಗ್ರೂಪು, ಕಾಶಪ್ಪನವ್ರ ಗ್ರೂಪು, ನಿಮ್ದೊಂದು ಗ್ರೂಪು, ಎತ್ತಾಳದೊಂದು ಗ್ರೂಪು, ಎಲ್ಲವೂ ದೊಡ್ಡ ಸಮಾಜದಲ್ಲಿ ನೀರು ಹರಿಯುತ್ತದೆ. ಹರಿದ ನೀರು ಎಲ್ಲಿ ಹೋಗುತ್ತೆ? ಸಮುದ್ರ ಸೇರುತ್ತೆ. ಆದ್ದರಿಂದ ಅದರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ.
ಸಮಾಜ ಒಟ್ಟಾಗಿದೆ, ತಳಮಟ್ಟದಲ್ಲಿ ಆಶಾಭಾವನೆ ಇದೆ. ಖಂಡಿತವಾಗಲೂ ಅದಕ್ಕೊಂದು ಸೂಕ್ತವಾದ ಪರಿಹಾರ ಸಿಕ್ಕೇ ಸಿಗುತ್ತೆ. DCM ಮುಂದೆ ಯಾಕೆ ವಿಜಯನಗರ ಕಾಶಪ್ಪ ಅವ್ರಿಗೆ ಕೊಡ್ಬೇಕಾ, BR ಪಾಟೀಲ್ ಅವ್ರಿಗೆ ಕೊಡ್ಬೇಕಾ? ಅದನ್ನು ಹೈಕಮಾಂಡ್ ಇದರ ಮಾಡಿ. BY ಪಾಟೀಲ್ 4 ಬಾರಿ ಗೆದ್ದಿದ್ದಾರೆ, ಆನಂದ MLA 3 ಬಾರಿ, ಇವರು 2ನೇ ಬಾರಿ, ಕಾಶಪ್ಪನ 2ನೇ ಬಾರಿ. ಈ ಸೀನಿಯಾರಿಟಿ ಪ್ರಕಾರ ಕೇಳ್ತೀರಾ ಇಲ್ಲ ಒಂದು ಕಾಶಪ್ಪನವ್ರಿಗೆ ಕೊಡ್ಬೇಕು ಅಂತ ಕೇಳ್ತೀರಾ ಅಂತ? ನೋಡಿ, ನಮ್ಮ ಆಯ್ಕೆ 3 ಇದ್ದಾವೆ. ಒಂದು DCM, 2 ಸಚಿವ ಸ್ಥಾನ. ಅದರಲ್ಲಿ ಒಂದು ಕಾಶಪ್ಪನ ಕೊಟ್ಟರೆ ಇನ್ನೂ 2 ಯಾರಿಗೆ ಕೊಡ್ತಾರೆ ಕೊಡಲಿ. ಒಂದು ಸಚಿವ ಸ್ಥಾನ ಕೊಡ್ಬೇಕಾ, DCM ಕೊಡ್ಬೇಕಾ ಅಂತ ಸರ್ ಕ್ಲಾರಿಟಿ ಇಲ್ಲ ನಿಮ್ದು. ಆಯ್ಕೆ ಪಕ್ಷಕ್ಕೆ ಬಿಟ್ಟಿದ್ದು, ಸರ್ಕಾರಕ್ಕೆ ಬಿಟ್ಟಿದ್ದು, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರಿಗೆ ಬಿಟ್ಟಿದ್ದು. ನಮ್ಮ ಬೇಡಿಕೆ ನಾವು ಕೇಳುವ ಸ್ಥಾನದಲ್ಲಿದ್ದೇವೆ, ಅವರು ಕೊಡುವ ಸ್ಥಾನದಲ್ಲಿದ್ದಾರೆ. ನಿಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸದೇ ಇದ್ರೆ ಮುಂದಿನ ನಡೆ ಏನಿರುತ್ತೆ ನಿಮ್ಮದು? ಹೇಳಿ. ನಿಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸದೇ ಇದ್ರೆ, ಬೇಡಿಕೆಯನ್ನು ಈಡೇರಿಸದೇ ಇದ್ರೆ ಮುಂದೆ ನಿಮ್ಮ ನಡೆ ಏನು ಅಂತ? ನಮ್ಮ ನಿರ್ಧಾರ ಮತ್ತೆ ಹಕ್ಕೋತಾಯ, ಮತ್ತೆ ಅವರ ಮನವೊಲಿಸುವಿಕೆ ಅಷ್ಟೇ ನಮ್ಮದು. ಲಿಂಗಾಯತರೊಳಗೆ ಬೇರೆ ಬೇರೆ ಪಂಗಡಗಳಿವೆ. ಪಂಚಮಸಾಲಿ ಇದ್ದಾರೆ, ರೆಡ್ಡಿ ಇದ್ದಾರೆ, ಸಾದರ್ ಇದ್ದಾರೆ, ಬಣಜಿಗರ್ ಇದ್ದಾರೆ, ನೋಡಬ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಕೂಡ 2-3 ಸ್ಥಾನವನ್ನ ಕೇಳ್ತಾ ಇದ್ದಾರೆ. ಹಿಂಗಾದ್ರೆ ಲಿಂಗಾಯತರಿಗೆ ಕಳೆದ ಬಾರಿಗಿಂತ ಜಾಸ್ತಿ ಸೀಟ್ ಸಿಗದಂಗೆ ಆಗುತ್ತೆ. ಹಾಗಾಗಿ ಸರ್ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನ ಒಂದು ಸರ್ಕಾರದಲ್ಲಿ ನಡೀತಾ ಇದೆ. ಕಳೆದ ಬಾರಿ ಹಂಗೆ 8 ಸ್ಥಾನ ಕೊಡ್ಬೇಕು ಅಥವಾ ಜಾಸ್ತಿ ಕೊಡ್ಬೇಕು ಸರ್? ನೀವು ಕೇಳ್ತಾ 3 ಕೇಳ್ತಿದ್ರಿ. ಈಗ ಕರ್ನಾಟಕದಲ್ಲಿ 29,604 ಹಳ್ಳಿದಾವೆ, 244 ತಾಲೂಕು, 31 ಜಿಲ್ಲೆ. ಎಲ್ಲವನ್ನು ಒಂದು ನೋಡ್ಲಿಕ್ಕಾಗೋದಿಲ್ಲ. ಸರ್ಕಾರಗಳಿಗೆ ಗೊತ್ತು ಯಾರಿಗೆ ಕೊಟ್ಟರೆ ಏನಾಗುತ್ತೆ ಅಂತ ತಿಳ್ಕೊಂಡು ಅವಕಾಶ ಸಿಕ್ಕರೆ ಎಲ್ಲರಿಗೂ ಕೊಡಲಿ. ನಮ್ಮ ವಿರೋಧ ಯಾರಿಗೂ ಇಲ್ಲ. ನಮ್ಮ ಹಕ್ಕನ್ನು ಮಾತ್ರ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಕಾಂಗ್ರೆಸ್ ಇಂದ 36 ಸೀಟು ವೀರಶೈವ ಲಿಂಗಾಯತ ಸಮುದಾಯದಿಂದ ಗೆದ್ದು 36 ಸೀಟ್ ಗೆದ್ದೋಗಿದ್ದಾರೆ. ಅದರಲ್ಲಿ ನೊಳಂಬರು ಕೇಳ್ತಾ ಇದ್ದಾರೆ, ನಗರದಲ್ಲಿ ಯಾರು ಗೆದ್ದಿಲ್ಲ. ನೊಳಂಬ ಸಮಾಜದವರು ಒಬ್ಬರು ಗೆದ್ದಿದ್ದಾರೆ, ಅವರು ಕೇಳ್ತಾ ಇದ್ದಾರೆ. ಪಂಚಮಾಸನಿ ಕೇಳ್ತಾ ಇದ್ದಾರೆ, ಜಂಗಮ ಸಮಾಜದಿಂದನೂ ಒಬ್ಬರು ಗೆದ್ದಿದ್ದಾರೆ, ಅವರು ಸಹ ಕೇಳ್ತಾ ಇದ್ದಾರೆ. ಈ ತರ ನೀವು ಹೋದ್ರೆ ಎಲ್ಲಾ ಬಾರಿ 10 ಮಂತ್ರಿಗಳು ಕೊಡೋದು, ಈ ಸರಿ 7 ಕೊಟ್ಟಿದ್ರು ಅಷ್ಟೇ. 36 ಜನಸಂಖ್ಯೆ ಕಳಿಸಿರೋದು ಸರ್ಕಾರದಲ್ಲಿ ಬರೀ 7 ಕೊಟ್ಟಿದ್ರಿ. ನಿಮ್ಮ ಒಂದು ಒಳ ಪಂಗಡಗಳ ಕಿತ್ತಾಟದಿಂದ ಈ ಪಕ್ಷ ನಿಮ್ ಕಡೆಗಣಿಸಿದೆ ಅಂತ ನಾನು ಹೇಳ್ತೀನಿ. ಸಮಾಜ ಕಡೆಗಣಿಸಿದೆ. ಇದು ಕಳೆದ 77 ವರ್ಷದಲ್ಲಿ ನಡ್ಕೊಂಡು ಬಂದಿದೆ, ಇವತ್ತೇನು ಹೊಸದಾಗಿ ಅಲ್ಲ. ಅವ್ರಿಗೆ ಸರ್ಕಾರ ಮಾಡೋರು ಗೊತ್ತು ಯಾವ ಸಮುದಾಯಕ್ಕೆ ಹೇಗೆ ಕೊಡಬೇಕು ಅಂತ ತಿಳ್ಕೊಂಡು. ನಮ್ಮ ಬೇಡಿಕೆ ಆಗ ಇದ್ದೇ ಇರುತ್ತೆ. ಅಂತಿಮ ನಿರ್ಣಯ ಅವ್ರಿಗೆ ಬಿಟ್ಟಿತ್ತು. ಎನಿ ಮೋರ್ ಕ್ವಶನ್ಸ್? ಏನೇ ಕೇಳ್ಬೋದಾ? ಕೇಳಿ. ಪೀಠ, ಪಂಚಪೀಠ ಮಾಡ್ತೀವಿ ಅಂತ ಮೊನ್ನೆ ಹುಬ್ಳಿ ಸಭೆ ಸೇರಿ ನೀವು ಪಂಚಪೀಠಗಳನ್ನ ಮಾಡಕ್ ಕೊಟ್ರಿ. 2 ಪೀಠ ಮಾಡಿದ್ದು ಉಳ್ಕೊಳಕಾಗಿಲ್ಲ. ಅದೇ ದಿಂಡೂರವರೆಗೂ ಉಮಾಪತಿಯವರೆಗೂ 2008 ಪ್ರೆಸ್ ಮೀಟ್ ನಡೆದಾಗ ನಾನು ನಿಮ್ಗೆ ಹೇಳಿದ್ದೆ, ಒಂದಲ್ಲ ಒಂದು ದಿನ ಕಣ್ಣೀರ್ ಹಾಕ್ತೀರಾ ನೀವಿಬ್ರು ಅಂತ. ಬಹುಶಃ ನಿಮ್ಗೆ ಜ್ಞಾಪಕ ಇದೆಯಲ್ವಾ? ನಾನು ಪ್ರೆಸ್ ಮೀಟ್ ಅಲ್ಲಿ ಅಟೆಂಡ್ ಆಗಿ ಹೇಳಿದ್ದೆ ಅವತ್ತು. ಅದೇ ರೀತಿ ನಿಮ್ಮ ಪೀಠಗಳಲ್ಲಿ ಲೆಕ್ಕದ ಬಗ್ಗೆ ಇದ್ರ ಬಗ್ಗೆ ಗಲಾಟೆಗಳಾಗಿ ಇಬ್ರು ಕಣ್ಣೀರ್ ಹಾಕಿದ್ರಿ. ಮುಂದೆ 5 ಪೀಠ ಆದಾಗ ಯಾವ ರೀತಿ ನೀವು ಒಗ್ಗಟ್ಟಾಗಿರ್ತೀರಾ ಅಂತ. ಇದು ಟ್ರಯಲ್ ಆ್ಯಂಡ್ ಎರರ್ ಪೀಠಗಳು ಮಾಡಿದ್ದು. ನಮ್ಮೇನು 1000 ವರ್ಷ ಇತಿಹಾಸ ಇಲ್ಲ, ಕೇವಲ 18 ವರ್ಷ ಇತಿಹಾಸ. ಕೇವಲ 18 ವರ್ಷಗಳಲ್ಲಿ ರಾಜ್ಯದಲ್ಲಿ ತಲೆ ತಿನ್ನತಕ್ಕಂಥ ಪೀಠವನ್ನು ಕಟ್ಟಿದ್ದೇವೆ. ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು, ಯಾರು ಬರೋಂಗಿಲ್ಲ. ಅದನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಸಮಾಜಕ್ಕಿದೆ. ವೇಟ್ ಮಾಡಿ, ಕಾದು ನೋಡಿ. ಮಕ್ಕಳ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉನ್ನತಿ ಕಳಿಸಿದರೆ ಇನ್ನೂ ಸ್ವಲ್ಪ ಸಂತೋಷ. 3 ಜನರಲ್ಲಿ ಅವರು ಒಬ್ಬರು ಆಗ್ಬೋದು. ಶಿವಾನಂದ ಪಾಟೀಲ್ ಇದ್ದಾರೆ, MI ಪಾಟೀಲ್ ಇದ್ದಾರೆ. ಆಯ್ಕೆ ಅವ್ರಿಗೆ ಬಿಡ್ತೀವಿ. ಥ್ಯಾಂಕ್ ಯು.